ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ KCET 2026 ಸೆಕೆಂಡ್ ರೌಂಡ್ ರಿಸಲ್ಟು ನಿನ್ನೆ ಅಷ್ಟೇ KE ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಆಗಿದೆ. ಸೊ ಐ ಹೋಪ್ ನೀವೆಲ್ಲ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಂಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರ್ಯಾರಿಗೆ ಯಾವ್ಯಾವ ಬ್ರಾಂಚು ಯಾವ್ಯಾವ ಕಾಲೇಜಲ್ಲಿ ಸಿಕ್ಕಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಇವಾಗಲೇ. ಸೊ ರಿಸಲ್ಟ್ ಅಂತೂ ಸಿಕ್ಕಾಯ್ತಲ್ಲ ನಿಮಗೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಕೇಳೋದಾಯ್ತು ಅಂತಂದ್ರೆ ನಿಮಗೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಪ್ರೊಸೆಸ್ ಇರುತ್ತೆ. ಓಕೆನಾ. ಸೊ ಚಾಯ್ಸ್ ಎಂಟ್ರಿ ಪ್ರೊಸೆಸ್ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಆಲ್ರೆಡಿ KE ಡೈರೆಕ್ಟರ್ ಅಂತ ಪ್ರಸನ್ನ ಸರ್ ಅವ್ರು ಹೇಳಿದ್ದಾರೆ. ಸೊ ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾರ್ಯಾರು KCET ಕೋರ್ಸಸ್ಗಳಿಗೆ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಸೊ ಅವರಿಗೆ ಎರಡೇ ಚಾಯ್ಸ್ ಇರುತ್ತೆ. ಓಕೆ, ಚಾಯ್ಸ್ 1 ಮತ್ತೆ ಚಾಯ್ಸ್ 4. ಚಾಯ್ಸ್ 1 ಅಂತಂದ್ರೆ ನಿಮಗೆ ಸಿಕ್ಕಿರೋ ಸೀಟು ತುಂಬಾ ಇಷ್ಟ ಆಗಿರುತ್ತೆ. ಸೊ ಆ ಒಂದು ಸಿಕ್ಕಿರುವಂತ ಸೀಟ್ಗೆ ನೀವು ಹೋಗಿ ಅಡ್ಮಿಷನ್ ಅನ್ನು ಮಾಡಿಸ್ಕೊಬೇಕಾಗಿರುತ್ತೆ. ಓಕೆನಾ. ಸೊ ಚಾಯ್ಸ್ 4 ಅಂತಂದ್ರೆ ನಿಮಗೆ ಸಿಕ್ಕಿರೋಂಥ ಸೀಟ್ ಇಷ್ಟ ಆಗದೆ ಇರ್ಬೋದು, ಅಥವಾ ನಿಮಗೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಇಷ್ಟ ಆಗದೆ ಇರ್ಬೋದು. ಸೊ ಅವಾಗ ನೀವು ಚಾಯ್ಸ್ 4 ಅನ್ನು ಕೊಟ್ಬಿಟ್ಟು ಈ ಥ್ರೂಔಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಏನಿದೆ ಅಲ್ವಾ, ಸೊ ಇದರಿಂದ ನೀವು ಎಕ್ಸಿಟ್ ಆಗ್ಬೋದು. ಓಕೆನಾ. ಸೊ ಇಫ್ ಇನ್ ಕೇಸ್ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಸೊ ನಿನ್ನೆ ಅಷ್ಟೇ ರಿಲೀಸ್ ಮಾಡಿರೋಂಥ ನೋಟಿಫಿಕೇಶನ್ ಅಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರು. ಏನಪ್ಪಾ ಅಂತಂದ್ರೆ ನಿಮಗೆ ಸಿಕ್ಕಿರೋ ಸೀಟ್ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ, ಬಟ್ ನಿಮಗೆ ಈಗ ಸಿಕ್ಕಿರುವಂತ ಸೀಟು ಇಷ್ಟ ಇರಲ್ಲ. ಅಂದ್ರೆ ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಯ್ತಲ್ವಾ, ಸೊ ಅದ್ರಲ್ಲಿ ಸಿಕ್ಕಿರುವಂತ ಸೀಟು ನಿಮಗೆ ಇಷ್ಟ ಇರಲ್ಲ. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ 5,000 ರೂಪಾಯಿ ಫೈನ್ ಅನ್ನು ಕಟ್ಟಬೇಕಾಗತ್ತೆ. ಓಕೆನಾ. ಸೊ ಇವಾಗ ನೀವು 5,000 ರೂಪಾಯಿ ಫೈನ್ ಕಟ್ಟಿ ನಿಮಗೆ ಈ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಸೀಟನ್ನ ರದ್ದು ಮಾಡಿಸ್ಕೋಬೇಕಾಗಿರುತ್ತೆ. ರದ್ದು ಮಾಡಿಸ್ಕೊಂಡು ಆಮೇಲೆ ನೀವು ಅಗೇನ್ ಮತ್ತೆ ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಲಾಗಿನ್ ಆಗ್ಬೇಕಂತೆ. ಲಾಗಿನ್ ಆಗ್ಬೇಕಂತಂದ್ರೆ ನೀವು ಮತ್ತೆ ಫೀಸ್ ಕಟ್ಟಬೇಕಾಗತ್ತೆ. ನೀವು ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಏನು ಫೀಸ್ ಕಟ್ಟಿರ್ತೀರಲ್ವಾ, ಸೊ ಆ ಒಂದು ಫೀಸನ್ನು ಮತ್ತೆ ಕಟ್ಬಿಟ್ಟು ನೀವು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ. ಇನ್ ಕೇಸ್ ನಿಮಗೆ ಇವಾಗ ಸಿಕ್ಕಿರೋಂಥ ಕಾಲೇಜ್ ಓಕೆ, ನಾನು ಅಡ್ಮಿಷನ್ ಮಾಡಿಸ್ಕೊತೀನಿ, ಬಟ್ ಆದರೂ ಥರ್ಡ್ ರೌಂಡಿಗೆ ವೇಟ್ ಮಾಡಬೇಕು ಅಥವಾ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಓಕೆನಾ. ಸೊ ನೀವು ಫಸ್ಟು ಹೆಂಗಿದ್ರು ನೀವು ಅಡ್ಮಿಷನನ್ನು ಮಾಡಿಸ್ಕೊಂಡ್ಲೇಬೇಕು. ಅಡ್ಮಿಷನ್ ಮಾಡಿಸ್ಕೊಂಡು ಕೂಡ ನೀವು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ. ಸೊ ಆ ಒಂದು ಥರ್ಡ್ ರೌಂಡಲ್ಲಿ ನಿಮಗೆ ಬೇರೆ ಯಾವ್ದಾದ್ರು ಒಂದು ಕಾಲೇಜ್ ಅಥವಾ ಬ್ರಾಂಚ್ ಅಥವಾ ಸಿಕ್ತು ಅಂತಂದರೆ ನಿಮಗೆ ನೀವು ಅಪ್ಗ್ರೇಡೇಷನ್ ಮಾಡ್ಕೋಬೋದು. ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿಕೊಡ್ತಾರೆ KE ಅವರು. ಸೊ ಜಾಸ್ತಿ ಟೆನ್ಷನ್ ತಗೋಬೇಡಿ. ಸೊ ನಿಮಗೆ ಸಿಕ್ಕಿರೋಂಥ ಸೀಟ್ ಇಷ್ಟ ಆಗಿತ್ತು ಅಂತಂದರೆ 28ನೇ ತಾರೀಕು ಅನ್ಸುತ್ತೆ ಮೋಸ್ಟ್ಲಿ. ಸೊ ನೋಟಿಫಿಕೇಶನ್ ಇನ್ನೊಂದ್ಸಲ ನೋಡ್ಕೊಳ್ಳಿ. 28ನೇ ತಾರೀಕು ಒಳಗಡೆ ನೀವು ಫೀಸನ್ನು ಕಟ್ಬಿಟ್ಟು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ನಿಮ್ಮ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಆದಮೇಲೆ ಇರುವಂಥ ಪ್ರೊಸೆಸ್ಗಳಾಗಿರುತ್ತೆ. ಸೊ ಎಲ್ಲದನ್ನೂ ಕರೆಕ್ಟಾಗಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಚಾಯ್ಸ್ ಎಂಟ್ರಿನ ಮಾಡಿ ನಿಮಗೆ ಸಿಕ್ಕಿರುವಂಥ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಸೊ ಬೇರೆ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ಸ್ಗಳು ಬಂತು ಅಂತಂದರೆ ನಿಮಗೆ ಕೂಡಲೇ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಇವಾಗಲೇ ಶೇರ್ ಮಾಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಜೊತೆ ನಿಮ್ಮನ್ನೇ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.